ನಮ್ಮ ಸಂವಿಧಾನ ವಿರೋಧಿ ಹೇಳಿಕೆ ಲಿಂಗಾಯತರಿಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ನೀವು ದಲಿತರು ಅಂತ ಅಥವಾ ಲಿಂಗಾಯತರು ಅಂತೇಳಿ ಕಾರಣದಿಂದ ನಾವು ಸನ್ಮಾನ ಮಾಡಲಿಲ್ಲ. ನೀವು ನಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಅಂತ ತಿಳ್ಕೊಂಡು 2010ನೇ ಇಸ್ವಿಯಲ್ಲಿ ನಮ್ಮ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ನಿಮ್ಗೆ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ನಿಮ್ಮ ಬೆಳವಣಿಗೆ ಹಿನ್ನೆಲೆ ಒಳಗೆ ಈ ಸಮಾಜ ಉಳಿದಿದೆ. ನೀವು ಓದಿದ್ದು ಉಂಡಿದ್ದು ಬೆಳೆದಿದ್ದು ಸಿದ್ಧಗಂಗಾ ಮಠದಲ್ಲಿ ಅನ್ನೋದನ್ನು ಮರಿಬೇಡ್ರಿ. ಸಿದ್ಧಗಂಗಾ ಮಠದ ಅನ್ನ ಉಂಡು ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಮರ್ಥನೆ ಮಾಡ್ತೀರಂದರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ. ನೀವು ಹೇಳ್ತಿರ್ತೀರಿ, ನೀವು ನಮ್ಮ ರೈತರಿಗೆ ಶಾಂತಿಯುತವಾದ ಪ್ರತಿಭಟನೆ ಮಾಡಲಿಕ್ಕೆ ಮುತ್ತು ಕೊಡೋಕ್ಕಾಗತ್ತೆ ಶಬ್ದ ಬಳಸ್ತೀರಾ, ಇಷ್ಟು ಅಸಹ್ಯ ಶಬ್ದ ಬಳಸ್ತೀರಾ. ನಾವು ತುತ್ತು ಕೊಟ್ಟಂಥ ಸಮಾಜ ನಾಡಿನ ಜನಕ್ಕೆ ನಿಮ್ಮನ್ನು ಒಳಗೊಂಡಂತೆ ನಿಮಗೆ ತುತ್ತು ಮಾಡಿಕೊಟ್ಟವರು ಸಿದ್ಧಗಂಗಾ ಮಠ. ಆ ತುತ್ತು ಮಾಡಿಕೊಟ್ಟಂತಹ ಮಠಕ್ಕೆ ಅನ್ನವನ್ನು ಕೊಡುವಂಥ ಮಠಕ್ಕೆ ದೇವಸ್ಥಾನ ಕೊಡುವಂಥ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿರಪ್ಪ ಅಂದರೆ ಅನ್ನದ ಋಣವನ್ನು ಈ ಮೂಲಕ ನೀವು ಎಲ್ಲೇ ಒಂದು ಕಡೆ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿದಿರಿ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಜನಾಂಗದವರಿಗೆ ಅವಮಾನ ಮಾಡಿದಿರಿ. ಕೊರಟಗೆರೆ ತಾಲೂಕಿನ ಎಲ್ಲ ಲಿಂಗಾಯತರಿಗೆ ಇಚ್ಛೆ ಪಡ್ತೀನಿ, ನೀವು ಪ್ರತಿಭಟನೆ ಮಾಡಿರಿ. ನಿಮ್ಮ ಮುಂದೆ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ, ಸಿದ್ಧಗಂಗಾ ಮಠದ ಅನ್ನ ಉಂಡು ಬೆಳೆದಿರ್ತಕ್ಕಂಥ ಒಬ್ಬ ಶಾಸಕ ಲಿಂಗಾಯತರ ಮೇಲೆ ಹಲ್ಲೆ ಮಾಡಿದ್ದನ್ನು ಅಧಿವೇಶನದಲ್ಲಿ ಸಮರ್ಥನೆ ಮಾಡ್ತಾನಪ್ಪ ಅಂತಂದರೆ ನಮ್ಮ ಅನ್ನ ಉಂಡದಕ್ಕೆ ಇವನು ದ್ರೋಹ ಮಾಡಿದ್ದಾನೆ, ಮೋಸ ಮಾಡಿದ್ದಾರೆ, ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡಿದ್ದಾರೆ. ಯಾಕಂದ್ರೆ ಅವರ ಸಿದ್ಧಗಂಗಾ ಮಠದ ಭಕ್ತರು ಪಂಚಮಸಾಲಿಗಳು ನಮ್ಮವರು ಅವರಲ್ಲ, ನಮ್ಮ ಸಮಾಜಕ್ಕೆ ಈ ರೀತಿ ಅವಮಾನ ಮಾಡಿದ್ರು. ಹಾಗಾಗಿ ನೀವು ಮುತ್ತು ಕೊಡ್ಬೇಕು ಶಬ್ದ ಬಳಸ್ತಾರೆ. ನಾವು ಯಾವ ಕಾರಣಕ್ಕೆ ಮುತ್ತು ಕೊಡಿ ಅಂತೇಳಿ ನಾವು ತುತ್ತು ಕೊಟ್ಟಂಥವ್ರು, ನೀವೇನಾದ್ರೂ ಲಾಠಿ ಏಟ್ ಕೊಟ್ಟರು ತುತ್ತು ಕೊಟ್ಟಂಥವ್ರು, ನಮಗೆ ಬೂಟಿಂದ ಹೊಡೆದ್ರು ತುತ್ತು ಕೊಟ್ಟಂಥ ಸಮಾಜ, ವಿಷ ಕೊಟ್ಟರು ಅನ್ನ ಕೊಡೋಂಥ ಸಮಾಜ ಅನ್ನೋದನ್ನು ಮರಿಬೇಡ್ರಿ ಅಂತೇಳಿ ಜಿ ಪರಮೇಶ್ವರ್ ಹೇಳಿಕೆ ನಾನು ಈ ಮೂಲಕ ಖಂಡಿಸ್ತೀನಿ. ಈಗ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸ್ಬಿಟ್ಟು ಕಾನೂನುಬದ್ಧವಾಗಿ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ವಕೀಲರ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಸಿ ಪಾಟೀಲರು 2 ಮಾತನ್ನು ಹೇಳ್ತಾರೆ. ದಯವಿಟ್ಟು ಮಾತನ್ನು